ಹಂಪಿಗೆ ಹೋದ್ರೆ ಈ ಸ್ಥಳಕ್ಕೆ ಹೋಗೋದನ್ನು ಮಿಸ್ ಮಾಡಲೇಬೇಡಿ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮಾಸ್ಟರ್ ಮೌನು. ಹಂಪಿಯಲ್ಲಿರುವ ಹಿಡನ್ ಪ್ಲೇಸಸ್ ನ ಹುಡುಕುತ್ತಾ ಹೊರಟಾಗ ನಮಗೆ ಮೊದಲನೇದಾಗಿ ಸಿಕ್ಕಿದ್ದೆ ಮಾಲ್ಯವಂತ ಗುಡ್ಡದ ಮೇಲಿರುವ ಈ 16ನೇ ಶತಮಾನದ ದೇವಸ್ಥಾನ. ರಾಮಾಯಣ ಕಾಲದಲ್ಲಿ ಸೀತೆಯನ್ನು ಅರಸುತ್ತಾ ಬಂದ ಪ್ರಭು ಶ್ರೀ ರಾಮಚಂದ್ರನು ತನ್ನ ತಮ್ಮ ಲಕ್ಷ್ಮಣನೊಂದಿಗೆ ಮಳೆಗಾಲವನ್ನು ಇಲ್ಲಿಯೇ ಕಳೆದನೆಂದು ಪ್ರತೀತಿ ಇದೆ. ಇಲ್ಲಿ ನಾವು ಶ್ರೀ ರಾಮ, ಸೀತೆ ಮತ್ತು ಲಕ್ಷ್ಮಣನ ವಿಗ್ರಹಗಳನ್ನು ಕಾಣಬಹುದು. ಹಾಗೂ ಒಂದು ದೊಡ್ಡ ಬಂಡೆಯ ಮೇಲೆ ಹನುಮಂತನ ಚಿತ್ರವನ್ನು ಕೊರೆಯಲಾಗಿದೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈ ಸ್ಥಳದಲ್ಲಿ ದಿನದ 24 ಗಂಟೆಗಳು ಪೂಜೆ ನಡೀತಾನೆ ಇರುತ್ತೆ. ಹಾಗೆ ಹುಡುಕುತ್ತಾ ಹೋದಾಗ ನಮ್ಮ ಕಣ್ಣು ಬಿದ್ದಿದ್ದೆ ಈ ಪಾಳು ಬಿದ್ದಿದ್ದ ದೇವಾಲಯಗಳ ಮೇಲೆ. ದೊಡ್ಡ ಬಂಡೆಯ ಮೇಲಿದ್ದ ಆ ದೇವಾಲಯಕ್ಕೆ ಹೋಗಲು ಮಾಡಿದ್ದ ಆ ಮೆಟ್ಟಿಲುಗಳು ಬೀಳುವ ಸ್ಥಿತಿಯಲ್ಲಿದ್ದವು. ಹಾಗೆ ಸ್ವಲ್ಪ ಧೈರ್ಯ ಮಾಡಿ ಮೇಲೆ ಹೋದ ನಮಗೆ ಕಂಡಿದ್ದು ದೇವರ ಮೂರ್ತಿ ಇಲ್ಲದ ಗುಡಿ. ಹಾಗೆ ಮೇಲಿನ ಮಹಡಿಯಿಂದ ಡೈರೆಕ್ಟ್ ಆಗಿ ಕೆಳಗೆ ಹೋಗಲು ಒಂದು ಸುರಂಗದ ರೀತಿಯಲ್ಲಿ ಮಾಡಿದ್ದರು. ಆ ಗುಡಿಯ ಹಿಂದಿನ ಭಾಗದಲ್ಲಿ ನಿಂತು ನೋಡಿದ ನನಗೆ ಒಂದು ಅಚ್ಚರಿ ಕಾದಿತ್ತು. ಅದೇನೆಂದರೆ